ಮಗಳು ಎಲ್ಲಿದ್ದಾಳಂತ ಹೇಳಮ್ಮ. ನಿನ್ ಕಾಲಿ ಬೇಕಾದ್ರೆ ಬೀಳ್ತೀನಿ. ಯಾಕಾದ್ರೂ ಈ ತರ ಮಾಡ್ತಾ ಇದೀಯಾ? ಕಾಪಾಡ್ತೀವಿ, ಏನ್ ಮಾಡ್ಬೇಕಂತ ಹೇಳು. ಖಂಡಿತ ನಾವು ಮಾಡಕ್ಕಾಗಲ್ಲ, ಇದೆಲ್ಲ ಪೊಲೀಸ್ ಕೇಸ್ ಆಗತ್ತೆ. ಅಕ್ಕ ಅಕ್ಕ ಎಲ್ಲಿದ್ದೀರಾ ಎಲ್ರು? ಏನು ದೀಪು ವಾಯ್ಸ್ ಕೇಳ್ತಾ ಇದೆ? ಎಲ್ಲಿದ್ದಾರೆ ಅವರು? ಸರ್ ಇಲ್ಲ ಸರ್. ಈ ಅಜ್ಜಿನ ನೋಡಕ್ ಬಂದಿದ್ದು ಒಂದು ತಪ್ಪ? ಅಯ್ಯೋ, ನಾನು ಏನ್ ತಪ್ಪು ಮಾಡಿದೆ? ಯಾಕೆ ನನಗೆ ಇಷ್ಟೊಂದು ದೊಡ್ಡ ಶಿಕ್ಷೆ? ನಾನು ಯಾರಿಗೂ ಏನು ಕೆಟ್ಟದ್ದು ಬಯಸಲಿಲ್ಲ. ನನ್ನನ್ನ ಕಾಪಾಡ್ತೀನಿ ಅಂತ ಜಿನ್ ಹೇಳ್ತಲ್ಲ, ಇನ್ನು ಯಾಕೆ ಬರ್ಲಿಲ್ಲ? ನಂತರನೇ ನೀವು ಈ ಶವವನ್ನ ಅಂತ್ಯ ಸಂಸ್ಕಾರ ಮಾಡಬೇಕು. ಅದ್ರ ಮುಂಚೆ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಅಚ್ಚನ ಕಾಪಾಡಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಹೌದಾ, ಸರಿ ಆಯ್ತು. ನೀನ್ ಹೇಳ್ದಂಗೆ 7 ಗಂಟೆ ನಂತರನೇ ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ. ಆಯ್ತು, ಹಂಗಂದ್ರೆ ಇವರನ್ನ ಎತ್ಕೊಂಡೋಗಿ. ಆಯ್ತು. ಸಮಯ ಸಂಜೆ 5:40. ಇನ್ನು ನಿಮ್ಗೆ ಟೈಮ್ ಇದೆ ಆಯ್ತಾ? ಏನಾದ್ರೇನು ಸರಿ, 7 ಗಂಟೆ ನಂತರನೇ ನೀವು ಈ ಶವವನ್ನ ಅಂತ್ಯ ಸಂಸ್ಕಾರ ಮಾಡಬೇಕು. ಅದರ ನಂತರ ನಿಮಗೆ ಸಮಯ ಇಲ್ಲ. ಎಷ್ಟು ಬೇಗ ಆಗತ್ತೋ ಅಷ್ಟು ಈ ಶವವನ್ನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬೇಕು. ಆಗ ಮಾತ್ರ ನಿಮ್ಮ ಮಗಳನ್ನ ಕಾಪಾಡಕ್ಕಾಗತ್ತೆ. ಸರಿ ಕಣಮ್ಮ, ನೀನ್ ಹೇಳ್ದಂಗೆ ಅಂತ್ಯ ಸಂಸ್ಕಾರ ಮಾಡ್ಬಿಡ್ತೀವಿ. ಅದನ್ನೇ ಯಾಕೆ ತಿಸಿ ಹೇಳ್ತೀಯಾ? ಇಲ್ಲೇ ತಾನೇ ತಗೊಂಡೋಗಿ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತೀವಿ ಬಿಡು. ಇಲ್ಲ, ಅದು ಸಾಧ್ಯ ಇಲ್ಲ. ಇಲ್ಲಿ ನೀವು ಅಂತ್ಯ ಸಂಸ್ಕಾರ ಮಾಡಿದ್ರೆ ಅದು ನಿಮಗೆ ಪ್ರಯೋಜನ ಇಲ್ಲ. ಇವರನ್ನ ನೀವು ಸ್ಮಶಾನಕ್ಕೆ ತಗೊಂಡೋಗ್ಬೇಕು. ಸ್ಮಶಾನಕ್ಕೆ ನಾವೆಲ್ಲಮ್ಮ ಹೋಗೋದು ಈ ಕಾಡಿನಲ್ಲಿ? ಅದು ಇಷ್ಟೊತ್ತಿನಲ್ಲಿ? ಆಂಟಿ, ತುಂಬಾ ದೂರ ಇಲ್ಲ, ಇಲ್ಲಿಂದ 1 ಕಿಲೋಮೀಟರ್ ಇದೆ. ಅಲ್ಲಿ ನೀವು ಈ ಶವವನ್ನ ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿ. ಆದ್ರೆ ಒಂದ್ ವಿಷಯ, ಏನು? ನೀವು ಈ ಶವವನ್ನು ಎತ್ಕೊಂಡು ಹೋಗುವಂತ ದಾರಿಯಲ್ಲಿ ತುಂಬಾ ತೊಂದರೆಗಳಿವೆ. ಅದನ್ನೆಲ್ಲ ಎದುರಿಸಲೇಬೇಕು. ನೀವು ಈ ಶವವನ್ನ ಎತ್ಕೊಂಡು ಹೋಗುವಾಗ ತುಂಬಾ ತೊಂದರೆಗಳು ಉಂಟಾಗತ್ತೆ. ಯಾರೇ ಬಂದು ನಿಮ್ಮ ಹತ್ರ ಏನೇ ಪ್ರಶ್ನೆ ಮಾಡಿದ್ರೇನು ನೀವು ಅದಕ್ಕೆ ಉತ್ತರನೇ ಕೊಡಬಾರ್ದು. ನಿಮ್ಮ ಗುರಿಯನ್ನ ತಪ್ಪಿಸೋಕೆ ಅವು ತುಂಬಾ ಕೆಲಸ ಮಾಡ್ತವೆ. ಆದ್ರೆ ನೀವು ಯಾವ್ದಕ್ಕೂ ಆನ್ಸರೇ ಮಾಡಬಾರ್ದು. ಅವರು ಯಾವ ತರ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೇನು ಸರಿ, ನೀವು ಅದಕ್ಕೆ ಉತ್ತರನೇ ಕೊಡಬೇಡಿ. ಒಂದ್ ವೇಳೆ ನೀವು ಉತ್ತರ ಕೊಟ್ರಿ ಅಂತ ಹೇಳಿದ್ರೆ ಯಾರಿಗೂ ಏನೂ ಆಗಲ್ಲ ಆಂಟಿ. ಆದ್ರೆ ನಿಮ್ ಪಯಣನ ಎಲ್ಲಿಂದ ಶುರು ಮಾಡಿದ್ರೋ ಅಲ್ಲೇ ಬಂದ್ ನಿಲ್ತೀರಾ. ಆಗ ನೀವು ಅಚ್ಚನ ಕಾಪಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ನಾನ್ ಹೇಳ್ದಾಗೆ 7 ಗಂಟೆ ನಂತರ ನೀವು ಈ ಶವವನ್ನ ಅಂತ್ಯ ಸಂಸ್ಕಾರ ಮಾಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅಚ್ಚು ತುಂಬಾ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾಳೆ. ಈಗಾಗ್ಲೇ ಅಚ್ಚು ಜೀವನ್ ಮರಣ ಹೋರಾಟದಲ್ಲಿದ್ದಾಳೆ. ಈ ಸ್ಥಿತಿಯಲ್ಲಿರುವಾಗ ನೀವು ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಅಚ್ಚುನ ಕಾಪಾಡಕ್ಕೆ ನೋಡ್ಬೇಕು. ಆ ಕಾರಣದಿಂದ ಯಾವ ಕಾರಣಕ್ಕೂ ನಿಮ್ಮ ಮುಂದೆ ಯಾರು ಬಂದ್ರೇನು ಸರಿ, ನೀವು ಉತ್ತರ ಕೊಡಬೇಡಿ. ನಿಮ್ಮ ಗುರಿ ಏನಿದ್ರೇನು ಈ ಶವವನ್ನ ಅಂತ್ಯ ಸಂಸ್ಕಾರ ಮಾಡೋದ್ರಲ್ಲೇ ಇರಬೇಕು. ಅಯ್ಯೋ, ಹಿಂಗೆಲ್ಲ ಇದೆಯಾ? ಅಯ್ಯೋ ದೇವ್ರಿ, ಅಚ್ಚನ ಹೇಗೆ ಕಾಪಾಡ್ತೀವಿ ನಾವು? ಧೈರ್ಯದಿಂದ ಇರಿ ಆಂಟಿ, ಖಂಡಿತ ನೀವು ನಿಮ್ಮ ಮಗಳನ್ನ ಕಾಪಾಡ್ತೀರಾ. ಸರಿ, ಈಗಾಗ್ಲೇ ನಿಮ್ಗೆ ಟೈಮ್ ಆಗ್ತಾ ಇದೆ, ನಡೀರಿ, ಹೊರಡಿ. ಮೀನಾ, ಜೂಲಿ, ಅನು, ಅವ್ರು ಹೇಳಿ ಕೇಳಿಸ್ತಲ್ಲ? ಯಾರು ಬಂದು ನಿಮ್ ಮುಂದೆ ನಿಂತ್ಕೊಂಡು ಮಾತಾಡಿದ್ರೇನು ಏನಕ್ಕೂ ಉತ್ತರ ಕೊಡಬೇಡಿ ಆಯ್ತಾ? ಬಾಯ ತೆರಿಬೇಡಿ, ಸುಮ್ಮನೆ ಬನ್ನಿ ನಮ್ಮೊಟ್ಟಿಗೆ ಆಯ್ತಾ? ಆಯ್ತಮ್ಮ. ಯಾವ ಕಾರಣಕ್ಕೂ ಇವರಿಗೆ ಏನು ತೊಂದರೆ ಆಗಬಾರ್ದು. ಫ್ರೂಟ್ಸ್ ಬೇಕಾ? ಫ್ರೂಟ್ಸ್ ಬೇಡ. ಹೋ ಅಕ್ಕ, ಫ್ರೂಟ್ಸ್ ಬೇಕು. ಅಯ್ಯೋ ಸ್ವೀಟಿ, ಏನಾಯ್ತು? ಮತ್ತೆ ಇಲ್ಲಿ ಬಂದು ನಿಂತ್ಕೊಂಡಿದೀವಿ? ಅಕ್ಕ, ಹೌದು, ಏನ್ ಮಾಡಿದ್ವಿ? ನಾವೇನು ಮಾಡ್ಲಿಲ್ವಲ್ಲ, ಸೀದಾ ಹೋಗ್ತಾ ಇದ್ವಲ್ಲ. ಅಮ್ಮ, ಅಲ್ಲೊಂದು ಅಂಕಲ್ಲು ಹಣ್ಣು ಬೇಕಂತ ಕೇಳಿದ್ರು, ಬೇಡ ಅಂತ ಹೇಳಿದ್ವಿ. ಅಯ್ಯೋ, ಇದ್ಯಾವಾಗಾಯ್ತು? ನೀವು ಮುಂದೆ ಹೋಗ್ತಾ ಇದ್ರಲ್ಲ ದೊಡ್ಡಮ್ಮ, ನಮ್ ಹಿಂದೆ ಒಬ್ರು ಬಂದು ಕೇಳಿದ್ರು ಹಣ್ಣು ಬೇಕಂತ. ನಾವು ಬೇಡ ಅಂತ ಹೇಳಿದ್ವಿ ಅಷ್ಟೇ, ಮತ್ತೆ ಇಲ್ಲಿ ಬಂದ್ಬಿಟ್ವಿ. ನಾನು ಹೇಳಿದ್ನಲ್ಲ, ತೊಂದರೆ ಮಾಡ್ತವೆ ಅಂತ. ನೀವು ಉತ್ತರ ಕೊಡಬಾರ್ದಾಗಿತ್ತು, ಅದಕ್ಕೆ ಈ ತರ ಆಯ್ತು. ಅಮ್ಮ ತಾಯಿ, ಈ ಮಕ್ಕಳನ್ನೆಲ್ಲ ಇಟ್ಕೊಂಡಿದ್ರೆ ಹಿಂಗೆ ಮಾಡ್ತವೆ. ನೀನ್ ಸ್ವಲ್ಪ ಈ ಮಕ್ಕಳನ್ನ ನೋಡ್ಕೋ, ನಾವು ಹೋಗಿ ಅದೇನ್ ಮಾಡ್ಬೇಕೋ ಮಾಡ್ಬಿಟ್ಟು ಬಂದ್ಬಿಡ್ತೀವಿ. ಸರಿ ಆಯ್ತು, ನೀವ್ ಹೋಗಿ. ಅನು, ಇಲ್ಲೇ ಇರಿ ಆಯ್ತಾ? ಆಯ್ತಮ್ಮ, ನಾವಿರ್ತೀವಿ, ನೀವು
ಹೋಗಿ. ಏಂಜಲ್ ಇಲ್ಲೇನ್ ಮಾಡ್ತಾ ಇದೀಯಾ? ರೀ ನೀವ್ ಯಾರಾದ್ರೂ ಇಲ್ಲಿ ಬಂದ್ರಿ? ಅಯ್ಯೋ ಅಕ್ಕ, ಅಯ್ಯೋ ಶಿವನೇ ಸ್ವೀಟಿ, ಅಯ್ಯೋ ಅಕ್ಕ ಯಾಕಾದ್ರೂ ಮಾತಾಡಿದ್ರಿ ನೀವು? ಅಯ್ಯೋ ನಿನ್ ಬಾವಂತರನೇ ಇದ್ರಲ್ಲ, ಅದಕ್ಕೆ ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತು ನಾನು, ಅದಕ್ಕೆ ಮಾತಾಡ್ದೆ ಕಣಮ್ಮ ಸ್ವೀಟಿ. ಅಯ್ಯೋ ಸರಿ ಅಕ್ಕ ಬನ್ನಿ ಹೋಗೋಣ. ದೇವ್ರೇ ಕಾಪಾಡಪ್ಪ, ಎಷ್ಟ್ ಕಷ್ಟ ಆಗ್ತಾ ಇದೆ, ಅಚ್ಚನ ಕಾಪಾಡ್ಬೇಕು. ಹೌದು ಕಾಪಾಡ್ಬೇಕು ಅಚ್ಚುನ, ದೇವ್ರೇ ಕಾಪಾಡಪ್ಪ. ಅಚ್ಚು ನಿಲ್ಲಿ ಅಕ್ಕ, ಪೊಲೀಸ್ನವರು. ಅಯ್ಯೋ ಸ್ವೀಟಿ ಅಕ್ಕ, ಅರ್ಜೆಂಟ್ ಆಗಿ ಹೋಗ್ತಿದೀವಿ ಸರ್, ಈ ಶವನ ಸಂಸ್ಕಾರ ಮಾಡ್ಬೇಕು ಸರ್. ಶವ ಸಂಸ್ಕಾರ ಇಲ್ಲಿ ನನ್ಗೆ ನಿಮ್ ಮೇಲೆ ಡೌಟ್ ಆಗ್ತಾ ಇದೆ. ಇವರನ್ನ ನೀವೇ ತಾನೇ ಕೊಲೆ ಮಾಡಿದ್ದು? ಇಲ್ಲ ಸರ್, ಇಲ್ಲ ಸರ್. ಅಕ್ಕ ಏನಕ್ಕ ಮಾಡೋದು? ಅಯ್ಯೋ ಅಚ್ಚನ ಕಾಪಾಡ್ಬೇಕು ದೇವ್ರೇ, ಹೋಗಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಅಮ್ಮ ಏಂಜಲು ಏನಪ್ಪ ಮಾಡೋದು, ನಮ್ ಕೈಯಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ, ಯಾರ್ಯಾರೋ ಅಡ್ಡ ಬರ್ತಾ ಇದಾರೆ, ನೋಡ್ದವರೆಲ್ಲ ಮಾತಾಡ್ಸ್ಬೇಕಾಗತ್ತೆ ಕಣಪ್ಪ, ಏನಾದ್ರೂ ಮಾಡಪ್ಪ, ನಮ್ಗೆ ಟೈಮ್ ಬೇರೆ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ನಿಮ್ಮನ್ನ ಗುರಿ ತಪ್ಪಿಸೋಕೆ ಆ ರೀತಿ ಆಗೋದು. ನೀವು ಯಾವುದೇ ಕಾರಣಕ್ಕೂ ಯಾರೇ ಎದುರುಗಡೆ ಬಂದರೇನು ನೀವು ನಿಮ್ಮ ಹತ್ರ ಮಾತಾಡ್ಸಿದ್ರೆ ಯಾವುದೇ ಕಾರಣಕ್ಕೂ ನೀವು ಉತ್ತರ ಕೊಡಬೇಡಿ, ಮಾತಾಡ್ಲೇಬೇಡಿ, ನಿಮ್ಮ ಪಾಡಿಗೆ ನೀವು ಹೋಗ್ತಾನೆ ಇರಿ. ಅದು ಎದುರುಗಡೆ ನಿಮ್ಮ ಮಗಳ ರೂಪದಲ್ಲಿ ಬಂದ್ರೇನು ಸಹ ಅಷ್ಟೇ, ನೀವು ಉತ್ತರ ಕೊಡಬೇಡಿ, ನೀವು ಹೋಗ್ತಾನೆ ಇರಿ. ನಿಮ್ಮ ಗುರಿಯನ್ನು ತಪ್ಪಿಸೋಕೆ ಆ ರೀತಿ ಮಾಡೋದು. ಸರಿ ಆಯ್ತು, ಇನ್ನು ಎದುರುಗಡೆ ಯಾರು ಬಂದ್ರೇನು ಯಾವ ಕಾರಣಕ್ಕೂ ನಾವು ನಿಲ್ಲಲ್ಲ, ಹೋಗ್ತಾನೆ ಇರ್ತೀವಿ. ಆಯ್ತು, ಯಶಸ್ವಿಯಾಗಿ ತಿರುಗಿ ಬನ್ನಿ. ಸ್ವೀಟಿ, ಆ ಹುಡುಗಿ ಹೇಳಿದಂಗೆ ಯಾರು ಎದುರುಗಡೆ ಬಂದ್ರೂ ಮಾತಾಡ್ಸೋದ್ ಬೇಡ, ನಾವು ನಮ್ ಪಾಡಿಗೆ ಹೋಗ್ತಾನೆ ಇರೋಣ ಆಯ್ತಾ? ಒಂದ್ ವೇಳೆ ಅಚ್ಚರು ಹೋಗ್ತಲೇ ಬರುತ್ತೆ ಅಂತ ಹೇಳಿದಾರೆ, ಬಂದ್ರೇನು ಸಹ ಪರವಾಗಿಲ್ಲ, ನಾವು ಹೋಗ್ತಾನೆ ಇರೋಣ ಆಯ್ತಾ? ಆಯ್ತು ಮೈದುನ, ಹೋಗೋಣ. ನಿಮಗೆ ಸಮಯ ತುಂಬಾ ಕಡಿಮೆ ಇದೆ, ಬೇಗ ಹೋಗ್ಬೇಕು. ಆಯ್ತು. ಸ್ವೀಟಿ, ಏಂಜಲು, ಸ್ವೀಟಿ, ಸ್ವೀಟಿ. ಹಿಂಗ ಒಂದು ನಿನ್ನನ್ನ ತಗೊಂಬರೋಂತ ಜಾಗಕ್ಕೆ ತಗೊಂಬಂದ್ಬಿಟ್ವಿ. ನನ್ ಮಗಳು ಹಿಂಗಾದ್ರೂ ನನಗೆ ಸಿಕ್ಬಿಡ್ಬೇಕು. ನಾವೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು. ನಿನ್ನನ್ನ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ನಮ್ಮನ್ನ ಒತ್ತಾಯ ಮಾಡಿದ್ದಾರೆ. ಸರಿ, ನಾವು ಮಾಡ್ತೀವಿ. ನನ್ ಮಗಳನ್ನ ಹಿಂಗಾದ್ರೂ ಉಳಿಸ್ಕೊಟ್ಬಿಡಮ್ಮ ತಾಯಿ. ಸ್ವೀಟಿ, ಮುಂದೆ ಏನಾಗಬೇಕು ಮಾಡಮ್ಮ. ಆಯ್ತಕ್ಕ. ರೀ ಸ್ವೀಟಿ, ರೀ ಬನ್ನಿ ಹೋಗೋಣ. ಆಯ್ತು ಸ್ವೀಟಿ.
ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ